ಇವತ್ತೇ ಅತಿ ಪವಿತ್ರವಾದ ಸಂಕಷ್ಟಹರ ಚತುರ್ಥಿ. ಈ ವಿಡಿಯೋದಲ್ಲಿ ನಾವು ಸಂಕಷ್ಟಹರ ಚತುರ್ಥಿ ವ್ರತ ವಿಧಾನ ಮತ್ತು ವ್ರತಕತೆ ಕೇಳೋಣ. ಅನಿವಾರ್ಯ ಕಾರಣಗಳಿಂದ ನಿಮ್ಮ ಕೈಯಲ್ಲಿ ವ್ರತ ಮಾಡಲು ಸಾಧ್ಯವಾಗದಿದ್ದರೂ, ಉಪವಾಸ ಇರಲು ಸಾಧ್ಯವಾಗದಿದ್ದರೂ, ಈ ವ್ರತಕತೆಯನ್ನು ಭಕ್ತಿಯಿಂದ ಕೇಳಿದರೂ ಕೂಡ ವ್ರತ ಮಾಡಿದ ಫಲ ಪಡೆದುಕೊಳ್ಳುತ್ತೀರಿ. ಮುಂದುವರೆಯುವ ಮುಂಚೆ ಓಂ ಗಂ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ನಮಗೆಷ್ಟೋ ಖುಷಿ ಕೊಡುತ್ತದೆ. ಆಲಸ್ಯ ಮಾಡದೆ ವಿಡಿಯೋ ಶುರು ಮಾಡೋಣ. ಗಣೇಶನಿಗೆ ಅತಿ ಪ್ರಿಯವಾದ ತಿಥಿಗಳಲ್ಲಿ ಪ್ರಧಾನವಾದದ್ದು ಚತುರ್ಥಿ ತಿಥಿ. ಚತುರ್ಥಿ ಪೂಜೆಯನ್ನು ಎರಡು ರೀತಿಯಲ್ಲಿ ಆಚರಿಸಲಾಗುತ್ತದೆ. ಮೊದಲನೆಯದು ವರದ ಚತುರ್ಥಿ, ಎರಡನೆಯದು ಸಂಕಷ್ಟಹರ ಚತುರ್ಥಿ. ಅಮಾವಾಸ್ಯೆ ನಂತರ ಬರುವ ಚತುರ್ಥಿಯನ್ನು ವರದ ಚತುರ್ಥಿ ಎಂದು ಕರೆಯುತ್ತಾರೆ. ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ. ಇದರಲ್ಲಿ ವಿನಾಯಕ ಚತುರ್ಥಿಯ ದಿನದಂದು ವರದ ಚತುರ್ಥಿಯನ್ನು ವಿನಾಯಕ ವ್ರತ ಎಂಬ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. ಇನ್ನು ಸಂಕಷ್ಟಗಳನ್ನು ನಿವಾರಿಸುವ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಏಕೈಕ ಬೆಂಬಲದ ಮೂಲವಾಗಿ ಆಚರಿಸುತ್ತಾರೆ. ಒಂದು ವೇಳೆ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದರೆ ಅದನ್ನು ಅಂಗಾರಕ ಚತುರ್ಥಿ ಎಂದು ಕರೆಯುತ್ತಾರೆ. ಅದು ಅತಿ ವಿಶೇಷವಾದ ಪರ್ವದಿನವಾಗುತ್ತದೆ. ಅಂಗಾರಕ ಚತುರ್ಥಿಯಂದು ಸಂಕಷ್ಟಹರ ಚತುರ್ಥಿ ವ್ರತ ಮಾಡುವುದರಿಂದ ಜಾತಕದಲ್ಲಿರುವ ಕುಜದೋಷ ಸಮಸ್ಯೆಗಳು ಹೋಗುವುದರ ಜೊತೆಗೆ ಮಾಡುವ ಕೆಲಸಗಳಲ್ಲಿ ಇರುವ ಸಂಕಟಗಳೆಲ್ಲ ನಿವಾರಣೆಗೊಂಡು ಜೀವನದಲ್ಲಿ ಸಫಲತೆ ಕಾಣುತ್ತೀವಿ. ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಅಂದರೆ ಹುಣ್ಣಿಮೆಯ ನಂತರ 3 ಅಥವಾ 4 ದಿನಗಳಲ್ಲಿ ಸಂಕಷ್ಟಹರ ಚತುರ್ಥಿ ಬರುತ್ತದೆ. ಪ್ರದೋಷ ಕಾಲದ ಸಮಯ ಅಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ಚತುರ್ಥಿ ಯಾವಾಗ ಇರುತ್ತದೋ ಆ ದಿನದಂದು ಸಂಕಷ್ಟಹರ ಚತುರ್ಥಿ ಆಚರಿಸಬೇಕು. ಆದರೆ 2 ದಿನಗಳು ಪ್ರದೋಷ ಸಮಯದಲ್ಲಿ ಚತುರ್ಥಿ ಇರುವುದು ಸಾಮಾನ್ಯವಾಗಿ ನಡೆಯುವುದಿಲ್ಲ. ಒಂದು ವೇಳೆ ಎಂದಾದರೂ ಆ ರೀತಿ ನಡೆದರೆ 2ನೇ ದಿನದಂದು ಸಂಕಷ್ಟಹರ ಚತುರ್ಥಿ ಮಾಡಬೇಕು. ಈಗ ನಾವು ಸಂಕಷ್ಟಹರ ಚತುರ್ಥಿ ಪೂಜಾ ವಿಧಾನ ತಿಳಿದುಕೊಳ್ಳೋಣ. ಸಂಕಷ್ಟಹರ ಚತುರ್ಥಿ ವ್ರತವನ್ನು 3, 5, 11 ಅಥವಾ 21 ತಿಂಗಳ ಕಾಲ ಆಚರಿಸಬೇಕು. ಈ ವ್ರತವನ್ನು ಬಹುಳ ಚತುರ್ಥಿ ದಿನದಂದು ಪ್ರಾರಂಭಿಸಬೇಕು. ನೀವು ವ್ರತ ಆಚರಿಸುವ ದಿನದಂದು ಬೆಳಗಿನ ಜಾವವೇ ಎದ್ದು ತಲೆ ಸ್ನಾನ ಮಾಡಿ ನಂತರ ಗಣಪತಿಯನ್ನು ಪೂಜಿಸಬೇಕು. ಅರ್ಧ ಮೀಟರ್ ಉದ್ದ ಇರುವ ಬಿಳಿ ಅಥವಾ ಕೆಂಪು ಬಣ್ಣದ ರವಿಕೆ ಬಟ್ಟೆ ತೆಗೆದುಕೊಂಡು ವಿನಾಯಕನ ಫೋಟೋ ಅಥವಾ ವಿಗ್ರಹದ ಮುಂದೆ ಹರಡಬೇಕು. ಫೋಟೋ ಅಥವಾ ವಿಗ್ರಹ ಇಲ್ಲದ ಪಕ್ಷದಲ್ಲಿ ಅರಿಶಿಣದ ವಿನಾಯಕನನ್ನು ತಯಾರಿಸಿಕೊಂಡು ಅದನ್ನು ವೀಳ್ಯದೆಲೆ ಮೇಲೆ ಕೂರಿಸಿ ಕೂಡ ವ್ರತ ಮಾಡಬಹುದು. ಮೊದಲು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಆ ಬಟ್ಟೆಯ ಮೇಲೆ ಹರಡಿ ಮನಸ್ಸಿನಲ್ಲಿ ನಿಮ್ಮ ಕೋರಿಕೆ ಹೇಳಿಕೊಂಡು 3 ಸಲ ನಿಮ್ಮ 2 ಕೈಗಳ ತುಂಬ ಅಥವಾ 3 ಹಿಡಿಗಳಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಹಾಕಬೇಕು. ನಂತರ ಅಕ್ಕಿಯ ಮೇಲೆ 2 ವೀಳ್ಯದೆಲೆ ಇಟ್ಟು ಅದರಲ್ಲಿ 2 ಒಣಖರ್ಜೂರ, 2 ಅಡಿಕೆ, 11 ರೂಪಾಯಿ ದಕ್ಷಿಣೆ ಇಟ್ಟು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಇನ್ನೊಂದು ಸಲ ಹೇಳಿಕೊಂಡು ಗಂಟು ಕಟ್ಟಬೇಕು. ಇದನ್ನೇ ವಿನಾಯಕನ ಮುಡುಪು ಅನ್ನುತ್ತಾರೆ. ಇದರ ನಂತರ ಸಂಕಟನಾಶನ ಗಣೇಶ ಸ್ತೋತ್ರ ಮತ್ತು ಸಂಕಟಹರ ಚತುರ್ಥಿ ವ್ರತಕತೆಯನ್ನು ಕೇಳುವುದು ಅಥವಾ ಓದುವುದು ಮಾಡಬೇಕು. ಬಳಿಕ ಆ ಮುಡುಪಿಗೆ ಧೂಪ ತೋರಿಸಿ ತೆಂಗಿನಕಾಯಿ ಒಡೆದು ದೇವರಿಗೆ ನೈವೇದ್ಯ ಸಮರ್ಪಿಸಬೇಕು. ಅದರ ನಂತರ ವಿನಾಯಕನ ದೇವಾಲಯಕ್ಕೆ ಹೋಗಿ 3 ಅಥವಾ 11 ಅಥವಾ 21 ಸಲ ಪ್ರದಕ್ಷಿಣೆ ಮಾಡಬೇಕು. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಗರಿಕೆ ಪೂಜೆಯನ್ನಾಗಲಿ ಅಥವಾ ಗಣಪತಿ ಹೋಮವನ್ನಾಗಲಿ ಮಾಡಿಸಬಹುದು. ಮಾಡಿಸದಿದ್ದರೂ ಪರವಾಗಿಲ್ಲ. ವ್ರತ ಮಾಡಿದ ದಿನದಂದು ಸೂರ್ಯ ಮುಳುಗುವವರೆಗೂ ವಿನಾಯಕನನ್ನು ಮುಟ್ಟಬೇಡಿ. ಸೂರ್ಯ ಮುಳುಗಿದ ನಂತರ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ವಿನಾಯಕನಿಗೆ ಕೈ ಮುಗಿಯಬೇಕು. ಇದೆಲ್ಲ ಮುಗಿದ ನಂತರ ವಿನಾಯಕನಿಗಾಗಿ ನೀವು ಕಟ್ಟಿರುವ ಮುಡುಪು ಬಿಚ್ಚಿ ಅದರಲ್ಲಿರುವ ಅಕ್ಕಿಯಿಂದ ಪೊಂಗಲ್ ತಯಾರಿಸಿ ಮೊದಲು ವಿನಾಯಕನಿಗೆ ನೈವೇದ್ಯದಂತೆ ಸಮರ್ಪಿಸಿ ಮನೆಯಲ್ಲಿ ಎಲ್ಲರೂ ಕೂಡ ಅದನ್ನು ರಾತ್ರಿ ತಿನ್ನಬೇಕು. ಇದು ಸಂಕಷ್ಟಹರ ಚತುರ್ಥಿ ವ್ರತವಿಧಾನ. ಈಗ ನಾವು ಸಂಕಷ್ಟಹರ ಚತುರ್ಥಿ ವ್ರತಕತೆಯನ್ನು ಕೇಳೋಣ. ಒಂದಾನೊಂದು ಕಾಲದಲ್ಲಿ ದೇವೇಂದ್ರ ತನ್ನ ವಿಮಾನದಲ್ಲಿ ವಿನಾಯಕನ ಶ್ರೇಷ್ಠ ಭಕ್ತನಾದ ಭೃಗುಂಡಿ ಎಂಬ ಮಹಾಋಷಿಯನ್ನು ಭೇಟಿಯಾಗಿ ಮತ್ತೆ ಇಂದ್ರಲೋಕಕ್ಕೆ ಹಿಂದಿರುಗಿ ಹೋಗುತ್ತಿರುವಾಗ ಶುರಸೇನ ಎಂಬ ರಾಜನ ರಾಜ್ಯವನ್ನು ದಾಟುತ್ತಿರುವ ಸಮಯದಲ್ಲಿ
ಅನೇಕ ಪಾಪಗಳು ಮಾಡಿದ ಒಬ್ಬ ವ್ಯಕ್ತಿ ಆಕಾಶದಲ್ಲಿ ಹಾರುತ್ತಿದ್ದ ಇಂದ್ರನ ವಿಮಾನವನ್ನು ನೋಡಿದ. ಅವನ ದೃಷ್ಟಿ ಬಿದ್ದ ಕೂಡಲೇ ಇಂದ್ರನ ವಿಮಾನ ಇದ್ದಕ್ಕಿದ್ದಂತೆ ನಿಂತು ಹೋಗಿ ಭೂಮಿಯ ಮೇಲೆ ಬಿದ್ದು ಹೋಯಿತು. ಆ ಶಬ್ದವನ್ನು ಕೇಳಿಸಿಕೊಂಡ ಸುರಸೇನ ಆ ಪ್ರದೇಶಕ್ಕೆ ಓಡೋಡಿ ಬಂದ. ಇಂದ್ರನ ವಿಮಾನದ ಅದ್ಭುತ ಕಾಂತಿಯನ್ನು ನೋಡಿ ಆಶ್ಚರ್ಯಚಕಿತನಾದ. ಅಲ್ಲಿ ಇಂದ್ರನನ್ನು ನೋಡಿ ತುಂಬಾ ಸಂತೋಷದಿಂದ ನಮಸ್ಕರಿಸಿದ. ಸ್ವಾಮಿ, ಇಲ್ಲಿ ನಿಮ್ಮ ವಿಮಾನ ನಿಲ್ಲಿಸಲು ಕಾರಣವೇನು ಎಂದು ಕೇಳಿದ. ಅದಕ್ಕೆ ಇಂದ್ರ, ಮಹಾರಾಜ, ನಿಮ್ಮ ರಾಜ್ಯದಲ್ಲಿ ಅಧಿಕ ಪಾಪಗಳು ಮಾಡಿದ ವ್ಯಕ್ತಿಯೊಬ್ಬನ ದೃಷ್ಟಿ ನನ್ನ ವಿಮಾನದ ಮೇಲೆ ಬಿದ್ದ ಕಾರಣ ನನ್ನ ವಿಮಾನ ಹಠಾತ್ತನೆ ಭೂಮಿಯ ಮೇಲೆ ಬಿದ್ದು ಹೋಯಿತು ಎಂದು ಹೇಳಿದರು. ಆಗ ಶುರಸೇನ, ಅಯ್ಯಯ್ಯೋ, ಈಗ ಈ ವಿಮಾನವನ್ನು ಸರಿಪಡಿಸುವುದು ಹೇಗೆ ಎಂದು ಕೇಳಿದ. ಆಗ ಇಂದ್ರ, ಮಹಾರಾಜ, ಇವತ್ತು ಪಂಚಮಿ, ನಿನ್ನೆ ಚತುರ್ಥಿ. ನಿನ್ನೆ ನಿನ್ನ ರಾಜ್ಯದಲ್ಲಿ ಯಾರಾದರೂ ಉಪವಾಸ ಇದ್ದಿದ್ದರೆ ಅವರ ಪುಣ್ಯ ಫಲವನ್ನು ನನಗೆ ಕೊಟ್ಟರೆ ನನ್ನ ವಿಮಾನ ಮತ್ತೆ ಹೊರಡಲು ಸಿದ್ಧವಾಗುತ್ತದೆ ಎಂದು ಹೇಳಿದರು. ಆಗ ಶುರಸೇನ ಅಂತ ವ್ಯಕ್ತಿಯನ್ನು ಹುಡುಕಲು ಸೈನಿಕರನ್ನು ಕಳಿಸಿದ. ರಾಜನ ಆಜ್ಞೆಯ ಮೇರೆಗೆ ಸೈನಿಕರು ರಾಜ್ಯವೆಲ್ಲ ಹುಡುಕಿದರು. ಆದರೆ ದುರದೃಷ್ಟವಶಾತ್ ಒಬ್ಬರು ಕೂಡ ಸಿಗಲಿಲ್ಲ. ಅದೇ ಸಮಯದಲ್ಲಿ ವಿನಾಯಕನ ದೂತರು ಬಂದು ಮೃತಪಟ್ಟ ಒಂದು ಮಹಿಳೆಯ ಮೃತದೇಹವನ್ನು ಹೊತ್ತುಕೊಂಡು ಹೋಗುತ್ತಿರುವುದು ಸೈನಿಕರಿಗೆ ಕಾಣಿಸಿತು. ಸೈನಿಕರು ಆಶ್ಚರ್ಯದಿಂದ ಅವರ ಹತ್ತಿರ ಬಂದು, ಮಹಾತ್ಮರೇ, ಈ ಹೆಣ್ಣು ತುಂಬಾ ಪಾಪಿ, ಇವಳನ್ನು ಗಣೇಶ ಲೋಕಕ್ಕೆ ಏಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಕೇಳಿದರು. ಅದಕ್ಕೆ ಗಣೇಶ ದೂತರು, ರಾಜಭಟರೇ, ಈ ಹೆಣ್ಣು ಇವಳಿಗೆ ತಿಳಿಯದೆ ನೆನ್ನೆಯೆಲ್ಲ ಉಪವಾಸ ಇದ್ದಳು. ಚಂದ್ರೋದಯ ಆದ ನಂತರ ಸ್ವಲ್ಪ ಊಟ ತಿಂದಳು. ಹಾಗಾಗಿ ಇವಳಿಗೆ ತಿಳಿಯದೆ ಇವಳು ಸಂಕಷ್ಟಹರ ಚತುರ್ಥಿ ವ್ರತ ಮಾಡಿದ್ದಾಳೆ. ಈ ದಿನ ಮೃತಪಟ್ಟಿದ್ದಾಳೆ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಯಾರಾದರೂ ಅವರ ಜೀವನಾವಧಿಯಲ್ಲಿ ಒಂದು ಸಲವಾದರೂ ಈ ವ್ರತ ಮಾಡಿದರೆ, ಆ ದಿನದಂದು ಉಪವಾಸ ಇದ್ದರೆ ಅವರು ಗಣೇಶ ಲೋಕಕ್ಕೆ ಅಥವಾ ಸ್ವನಂದ ಲೋಕಕ್ಕೆ ಮರಣದ ನಂತರ ತಲುಪುತ್ತಾರೆ ಎಂದು ಹೇಳಿದರು. ಅದನ್ನು ಕೇಳಿದ ಸೈನಿಕರು ಗಣೇಶ ದೂತರೊಂದಿಗೆ ನಡೆದ ವಿಷಯವನ್ನು ವಿವರಿಸಿ, ಸ್ವಾಮಿಗಳೇ, ಆ ಸ್ತ್ರೀ ಪುಣ್ಯಫಲವನ್ನು ಇಂದ್ರನಿಗೆ ಕೊಟ್ಟರೆ ಇಂದ್ರನ ವಿಮಾನ ಹೊರಡುತ್ತದೆ ಎಂದು ಬೇಲಾಡಿದರು. ಆದರೆ ಗಣೇಶ ದೂತರು ಅದಕ್ಕೆ ಒಪ್ಪಲಿಲ್ಲ. ಆದರೆ ಆಶ್ಚರ್ಯ ಏನಂದ್ರೆ, ಆಕೆಯ ದೇಹವನ್ನು ತಾಕಿದ ಗಾಳಿ ಇಂದ್ರನ ವಿಮಾನವನ್ನು ತಾಕುವ ಮೂಲಕ ಇಂದ್ರನ ವಿಮಾನ ಮತ್ತೆ ಕೆಲಸ ಮಾಡಲು ಶುರು ಮಾಡಿತು. ಈ ಕತೆ ನಮಗೆ ಸಂಕಷ್ಟಹರ ಚತುರ್ಥಿಯ ಪ್ರಾಮುಖ್ಯತೆ ಹಾಗೂ ಚತುರ್ಥಿಯ ದಿನ ಉಪವಾಸ ಇದ್ದರೆ ಎಷ್ಟೊಂದು ಪುಣ್ಯ ಎಂದು ತಿಳಿಸುತ್ತದೆ. ಈ ವ್ರತ ಮಾಡುವುದರಿಂದ ಮಾಡಿರುವ ಪಾಪಗಳೆಲ್ಲ ಹೋಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ವ್ರತ ಮಹಿಮೆಯ ಕಾರಣದಿಂದ ಇದನ್ನು ಆಚರಿಸಿದವರು ಮೃತಪಟ್ಟ ನಂತರ ಗಣೇಶ ಲೋಕ ಅಥವಾ ಸ್ವನಂದ ಲೋಕಕ್ಕೆ ಹೋಗುತ್ತಾರೆ. ಅಲ್ಲಿ ಗಣೇಶನ ಆಶೀರ್ವಾದದಿಂದ ಎಷ್ಟೋ ಸುಖ ಅನುಭವಿಸುತ್ತಾರೆ. ಸಂಕಷ್ಟಹರ ಚತುರ್ಥಿಯಂದು ವಿನಾಯಕನ ಪೂಜೆ ಭಕ್ತಿಯಿಂದ ಮಾಡಿದರೆ, ವಿನಾಯಕನ ದೇವಾಲಯಕ್ಕೆ ಹೋಗಿ ದರ್ಶನ ಪಡೆದುಕೊಂಡರೆ ಸಾಲದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ, ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ, ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ, ಮನಃಶಾಂತಿ ಮತ್ತು ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಜೀವನದಲ್ಲಿ ವಿಘ್ನ ಮತ್ತು ಅಡ್ಡಿಗಳು ಎಂದಿಗೂ ಬರುವುದಿಲ್ಲ. ಜೀವನದಲ್ಲಿ ಎಷ್ಟು ಸಂಕಷ್ಟ ಬಂದರೂ ಒಂದು ಸತ್ಯ ನೆನಪಿಟ್ಟುಕೊಳ್ಳಿ, ಭಕ್ತಿಯಿಂದ ಮಾಡಿದ ಸಂಕಷ್ಟಹರ ಚತುರ್ಥಿ ವ್ರತ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶ್ರೀ ಗಣೇಶನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು.